ಹೆಲೋ ಗಾಯ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಕ್ಲಾಸ್. ಸೊ ನಾವೇನು ಕಲಿತಾ ಇದ್ದೀವಿ ಈಗ ವರ್ಬ್ಸ್. ಸೊ ಕನ್ನಡದಲ್ಲಿ ನಿಮಗೆ ಕ್ರಿಯಾಪದ ಅಂತ ಗೊತ್ತಿದೆ, ಇಲ್ಲಿದೆ ನೋಡಿ ಲಿಸ್ಟ್. ಆ್ಯಕ್ಷನ್ ಹೇಳೋ ಪದಗಳು ಅಷ್ಟೇ, ಕೆಲಸನ ಹೇಳೋ ಪದಗಳಿಗೆ ನಾವು ವರ್ಬ್ಸ್ ಅಂತೀವಿ. ಇದರಲ್ಲಿ ಕಾಣಿಸ್ತಾ ಇರೋಂಥ ಬಹಳಷ್ಟು ವರ್ಬ್ಗಳ ಮೀನಿಂಗ್ ಗೊತ್ತಿದೆ. ಈ ಎಲ್ಲ ವರ್ಡ್ಸ್ನ ನಾವು ವರ್ಬ್ಸ್ ಅಂತ ಕರಿತೀವಿ. ಆ್ಯಂಡ್ ಈ ಎಲ್ಲ ವರ್ಬ್ಗಳಲ್ಲಿ ಈ ವರ್ಬ್ಗಳನ್ನ ನಾವೀಗ ಆಲ್ರೆಡಿ ಕಲ್ತಿದ್ದೀವಿ. ಆ್ಯಮ್, ಆರ್, ಈಸ್, ವಾಸ್, ವರ್, ಬೀಯಿಂಗ್, ಬೀನ್, ಇವು ಕೂಡ ವರ್ಬ್ಸೇ. ಇಷ್ಟು ಕ್ಲಾಸ್ಗಳಲ್ಲಿ ನಾವು ಕಲ್ತಿದ್ದಿದೆ, ರೈಟ್? ಬಟ್ ನಾವೀಗ ಕಲಿಬೇಕಾಗಿರೋದು ಈ ಉಳಿದಿರೋ ವರ್ಬ್ಸ್ಗಳನ್ನ. ಎಕ್ಸಾಂಪಲ್ಗೆ ನಾನು ತೋರಿಸ್ತಾ ಇದ್ದೀನಿ. ಇವು ಆ್ಯಕ್ಷನ್ ವರ್ಬ್ಗಳು, ಇವು ಬಿ ಫಾರ್ಮ್ನ ವರ್ಬ್ಗಳು. ಬಿ ಅನ್ನೋದು ಕೂಡ ವರ್ಬೇ. ಮತ್ತೇನು ಡಿಫ್ರೆನ್ಸ್ ಇದೆ ಈ ಬಿ ಫಾರ್ಮ್ನ ವರ್ಬ್ಗಳಿಗೂ ಆ್ಯಕ್ಷನ್ ವರ್ಬ್ಗಳಿಗೂ? ನೋಡಿ, ಇಲ್ಲಿ ಬಿ ಅಂದ್ರೂ ಕೂಡ ಒಂದು ವರ್ಬೇ. ಅಂದ್ರೆ ಏನು? ಇರು ಅನ್ನೋದನ್ನ ಹೇಳೋ ಅಂತ ವರ್ಬ್ ಅದು. ಒಬ್ಬ ವ್ಯಕ್ತಿಯ ಸ್ಥಿತಿನ ಹೇಳೋ ಅಂತ ವರ್ಬ್ ಅದು. ಅವನು ಹೇಗಿದ್ದಾನೆ, ಎಲ್ಲಿದ್ದಾನೆ, ಏನಾಗಿದ್ದಾನೆ, ಆಗಿ ಇದ್ದಾನೆ. ಇದ್ದಾನೆ ಅಂದರೆ ವರ್ಬೇ ಅಲ್ವಾ? ಇರೋದನ್ನ ಹೇಳ್ತಾ ಇದೆ ಅಂದರೆ ಅದು ವರ್ಬೇ. ಆ್ಯಮ್, ಈಸ್, ಆರ್, ವಾಸ್, ವರ್, ಈ ವರ್ಡ್ಗಳು ಇರೋದನ್ನ ತೋರಿಸುತ್ತೆ ಅಲ್ವಾ? 8 ಫಾರ್ಮ್ಸ್ ಇರುತ್ತೆ ಬಿಗೆ. ಇಷ್ಟನ್ನು ನೀವು ಕಲ್ತ್ರಿ, ರೈಟ್? ಆ್ಯಕ್ಷನ್ ವರ್ಬ್ ಅಂದರೆ ಹೆಸರೇ ಹೇಳ್ತಾ ಇದೆ ಅಲ್ವಾ? ಅಲ್ಲಿ ನಾವು ಆ್ಯಕ್ಷನ್ನ ತೋರಿಸ್ತೀವಿ. ಆ ವರ್ಬ್ ಒಂದು ಆ್ಯಕ್ಷನ್ನ ಇಂಡಿಕೇಟ್ ಮಾಡುತ್ತೆ. ಗೋ, ಕಮ್, ರೈಟ್, ಸಿಟ್, ಸೇ, ಪ್ಲೇ, ಥಿಂಕ್, ಇವೆಲ್ಲ ಆ್ಯಕ್ಷನ್ಸ್ ಅಲ್ವಾ? ಸೊ ನಾ ಇಷ್ಟು ಕ್ಲಾಸ್ಗಳಲ್ಲಿ ಇವ್ಯಾವ್ದ್ರ ಬಗ್ಗೆನೂ ಡಿಸ್ಕಸ್ಸೇ ಮಾಡಿರಲಿಲ್ಲ. ಯಾವ ಕೆಲಸನ ಹೇಗೆ ಮಾಡ್ತಾ ಇದ್ದಾರೆ, ಯಾರು ಮಾಡ್ತಾ ಇದ್ದಾರೆ, ಮಾಡಿ ಆಯ್ತಾ, ಮಾಡಿಲ್ವಾ, ಮಾಡ್ತಾರಾ. ಇನ್ಮೇಲಿಂದ ಟೆನ್ಸ್ಗಳಲ್ಲಿ ನಾವು ಅದನ್ನು ಕಲಿಬಹುದು. ಸೊ ಟೆನ್ಸ್ಗಳಲ್ಲಿ ನಾವು ಈ ಆ್ಯಕ್ಷನ್ ವರ್ಬ್ಸ್ನ ಯೂಸ್ ಮಾಡ್ತೀವಿ, ರೈಟ್? ಇವೇ ತುಂಬ ಇಂಪಾರ್ಟೆಂಟ್ ಆಗಿ ನೀವು ಕಲಿಬೇಕಾಗಿರೋದು. ತುಂಬ ಕಾಮನ್ ಆಗಿ ಯೂಸ್ ಮಾಡುವಂಥ ವರ್ಬ್ಗಳ ಲಿಸ್ಟ್ ಕೊಡ್ತೀನಿ. ಅವುಗಳ ಪಾಸ್ಟ್ ಫಾರ್ಮ್, ಪಾಸ್ಟ್ ಪಾರ್ಟಿಸಿಪಲ್ ಫಾರ್ಮ್ನ ಕೂಡ ನಾನು ಹೇಳ್ಕೊಡ್ತೀನಿ, ಡಿಫ್ರೆನ್ಸ್ ಹೇಳ್ಕೊಡ್ತೀನಿ. ಸೊ ಫಸ್ಟ್ 7 to 8 ವಿಡಿಯೋಸ್, ಇಲ್ಲಿಂದ 7 to 8 ವಿಡಿಯೋಸ್ ತುಂಬ ಇಂಪಾರ್ಟೆಂಟ್. ಆ ವಿಡಿಯೋಸ್ ಅಂದ್ರೆ ನೀವು ರಿಪೀಟೆಡ್ ಆಗಿ ನೋಡಿ, 2-3 ಸರಿ ನೋಡಿ. ಅವು ಒಂಥರ ಫೌಂಡೇಶನ್ ಮುಂದೆ ಬರುವಂಥ ಎಲ್ಲ ಕ್ಲಾಸ್ಗಳಿಗೆ, ರೈಟ್? ಓಕೆ, ಈಗ ಇಲ್ಲಿ ನೋಡಿ. ಸೊ ಬಿ ಫಾರ್ಮ್ಸಲ್ಲಿ ನಾವೇನೇನು ಕಲ್ತೀವಿ? 3 ಟೆನ್ಸ್ ಕಲ್ತಿದ್ದು. ಸಿಂಪಲ್ ಪಾಸ್ಟ್ ಟೆನ್ಸ್, ಸಿಂಪಲ್ ಪ್ರೆಸೆಂಟ್ ಟೆನ್ಸ್, ಸಿಂಪಲ್ ಫ್ಯೂಚರ್ ಟೆನ್ಸ್. ಈ 3ನ್ನೇ ಹೇಳ್ಕೊಟ್ಟೆ ಬಿ ಫಾರ್ಮ್ಸ್ನಲ್ಲಿ ಅದನ್ನು ಹೇಗೆ ಯೂಸ್ ಮಾಡಬೇಕಂತ. ಫಾರ್ ಎಕ್ಸಾಂಪಲ್ ನೋಡಿ, ಐ ಆಮ್ ಅಟ್ ಹೋಮ್, ಐ ಆಮ್ ಟಯರ್ಡ್, ಐ ಆಮ್ ಅ ಸ್ಟೂಡೆಂಟ್. ಈ ಥರ ಹೇಳೋದೆಲ್ಲ ಪ್ರೆಸೆಂಟ್ ಟೆನ್ಸ್, ಸಿಂಪಲ್ ಪ್ರೆಸೆಂಟ್ ಟೆನ್ಸ್. ಅಂದರೆ ಈಗ ನಾನು ಹೇಗಿದ್ದೀನಿ, ಏನಾಗಿದ್ದೀನಿ ಅಂತ ಹೇಳೋದು, ರೈಟ್? ನೀವೆಲ್ಲ ಕ್ಲಾಸ್ ಪ್ರಾಕ್ಟೀಸ್ ಮಾಡಿದ್ರೆ ನಿಮ್ಗೆ ಇದು ಗೊತ್ತಾಗುತ್ತೆ. ನಾನು ಮತ್ತೆ ಡೀಟೇಲಾಗಿ ಹೇಳ್ತಾ ಇಲ್ಲ. ಪಾಸ್ಟ್ ಟೆನ್ಸ್ನಲ್ಲಿ ಇದನ್ನೇ ಪಾಸ್ಟ್ ಟೆನ್ಸ್ ಮಾಡಿದ್ರೆ ಸಿಂಪಲ್ ಪಾಸ್ಟ್ ಟೆನ್ಸ್. ಐ ವಾಸ್ ಅಟ್ ಹೋಮ್, ಐ ವಾಸ್ ಹಂಗ್ರಿ, ಐ ವಾಸ್ ಅ ಕಿಡ್, ಈ ಥರ ಹೇಳೋದು. ವಾಸ್ ಬರುತ್ತೆ, ಇಲ್ಲಿ ವರ್ ಬರುತ್ತೆ, ನಿಮಗೆಲ್ಲ ಗೊತ್ತಿದೆ, ರೈಟ್? ಹೆಸರು ಸಿಂಪಲ್ ಪಾಸ್ಟ್ ಅಂತ ಇದೆ. ಪಾಸ್ಟ್ನಲ್ಲಿ ನೀವು ಯಾವಾಗಾದರೂ ಅದನ್ನು ಯೂಸ್ ಮಾಡಿ. ಸಿಂಪಲ್ ಫ್ಯೂಚರ್ ಟೆನ್ಸ್, ಫ್ಯೂಚರ್ನಲ್ಲಿ ಹೇಳೋದು. ವಿಲ್ ಬಿ ಯೂಸ್ ಆಗುತ್ತೆ ಇಲ್ಲಿ. ನೆನಪಿದೆ ಅಲ್ವಾ? ಪ್ರಾಕ್ಟೀಸ್ ಮಾಡಿದಿರಲ್ವಾ ನೀವೆಲ್ಲ? ಸೊ ಬಿ ಫಾರ್ಮ್ನಲ್ಲಿ ನಾವು ಇಷ್ಟನ್ನ ಮಾಡೋಕ್ಕೆ ಸಾಧ್ಯ ಆಯಿತು, ಇಷ್ಟನ್ನೇ ನಾವು ಮಾಡಿದ್ದು. ಬಟ್ ಆ್ಯಕ್ಷನ್ ವರ್ಬ್ಗಳಿಗೆ ತುಂಬ ಟೆನ್ಸ್ಗಳಿರುತ್ತೆ. ತುಂಬ ಟೆನ್ಸ್ ಇದ್ದರೆ ವರ್ಬ್ಗಳ ಫಾರ್ಮ್ಗಳು ಕೂಡ ಡಿಫ್ರೆಂಟ್ ಆಗಿರುತ್ತೆ. ವರ್ಬ್ಗಳಿಗೂ ತುಂಬ ಫಾರ್ಮ್ಸ್ ಇರುತ್ತಾಗ. ಇಲ್ಲಿ ನೋಡಿ, ಐ ಡೂ ಇಟ್, ಐ ಆಮ್ ಡೂಯಿಂಗ್ ಇಟ್, ಐ ಹ್ಯಾವ್ ಡನ್ ಇಟ್, ಐ ಬೀನ್ ಡೂಯಿಂಗ್ ಇಟ್, ಐ ಡಿಡ್ ಇಟ್, ಐ ವಾಸ್ ಡೂಯಿಂಗ್ ಇಟ್, ಐ ವಿಲ್ ಡೂ ಇಟ್, ಐ ವಿಲ್ ಬಿ ಡೂಯಿಂಗ್ ಇಟ್. ಸೊ ನೋಡಿ, ವರ್ಬ್ನ ಎಷ್ಟು ಡಿಫ್ರೆಂಟ್ ಆಗಿ ನಾವು ಯೂಸ್ ಮಾಡ್ಕೊಳ್ತಾ ಇದ್ದೀವಿ. ಇಲ್ಲಿ ತೋರಿಸ್ತಾ ಇರೋ ಪ್ರತಿಯೊಂದು ಸೆಂಟೆನ್ಸ್ ಬೇರೆ ಬೇರೆ ಟೆನ್ಸ್ನಲ್ಲಿದೆ. ಇದು ಸಿಂಪಲ್ ಪ್ರೆಸೆಂಟ್ ಟೆನ್ಸ್, ಪ್ರೆಸೆಂಟ್ ಕಂಟಿನ್ಯೂಸ್ ಟೆನ್ಸ್, ಪ್ರೆಸೆಂಟ್ ಪರ್ಫೆಕ್ಟ್ ಟೆನ್ಸ್, ಪ್ರೆಸೆಂಟ್ ಪರ್ಫೆಕ್ಟ್ ಕಂಟಿನ್ಯೂಸ್ ಟೆನ್ಸ್. ನೋಡಿ, ನಾವು ಅಲ್ಲಿ ಕಲಿತಾಗ ಒಂದೇ ಟೆನ್ಸ್ ಇತ್ತು, ಪ್ರೆಸೆಂಟ್ ಸಿಂಪಲ್. ಬಟ್ ಇಲ್ಲಿ ಪ್ರೆಸೆಂಟ್ನಲ್ಲೇ 4 ಟೆನ್ಸ್ಗಳಿದೆ. ಯಾಕಿದೆ ಅಂದರೆ 4 ಡಿಫ್ರೆಂಟ್ ಟೈಮ್ಸ್ನಲ್ಲಿ ಹೇಳುವಂಥ ಟೆನ್ಸ್ಗಳು. ಪ್ರೆಸೆಂಟ್ನಲ್ಲೇ 4 ರೀತಿ ನಾವು ಮಾತಾಡ್ತೀವಿ. ಅದೇ ಥರ ಪಾಸ್ಟ್ನಲ್ಲೂ 4 ರೀತಿ ಇದೆ. ನಾನು 2 ಕೊಟ್ಟಿದ್ದೀನಿ ಇಲ್ಲಿ, ಸಿಂಪಲ್ ಪಾಸ್ಟ್, ಪಾಸ್ಟ್ ಕಂಟಿನ್ಯೂಸ್. ಅದೇ ಥರ ಫ್ಯೂಚರ್ನಲ್ಲೂ ಇದೆ, ರೈಟ್? ಇದನ್ನೆಲ್ಲ ನಾನು ಡೀಟೇಲಾಗಿ ಹೇಳ್ಕೊಡ್ತೀನಿ. ನೀವು ಪ್ರತಿ ಕ್ಲಾಸ್ನ ಮಿಸ್ ಮಾಡದೆ ನೋಡ್ತಾ ಇರಬೇಕು. ನಾನು ನಿಮಗೆ ಇಲ್ಲಿ ಜಸ್ಟ್ ಇಂಟ್ರಡಕ್ಷನ್ ಕೊಡ್ತಾ ಇದ್ದೀನಿ, ಓವರ್ ವ್ಯೂ ತೋರಿಸ್ತಾ ಇದ್ದೀನಿ. ನೀವು ಮುಂದಕ್ಕೆ ಏನು ಕಲಿತೀರಾ, ಏನೇನು ಇದೆ ಅಂತ. ಇಲ್ಲ ನೀವೆಲ್ಲ ಪೂರ್ತಿಯಾಗಿ ಕಲಿತಿಲ್ಲ, ಓಕೆ? ಅರ್ಥ ಆಗ್ತಿಲ್ಲ ಅಂದರೂ ಇಟ್ಸ್ ಓಕೆ, ಜಸ್ಟ್ ನನ್ನ ಜೊತೆಗೆ ಇರಿ ನೀವು, ನಾನು ಹೇಳ್ಕೊಡ್ತಿದ್ದೀನಿ, ರೈಟ್? ಸೊ ಈ ಟೆನ್ಸ್ಗಳನ್ನ ನಾವು ಕ್ರಿಯೇಟ್ ಮಾಡಬೇಕು ಅಂದರೆ ಈ ಬೇಸಿಕ್ ಸ್ಟ್ರಕ್ಚರ್ನ ಫಾಲೋ ಮಾಡಬೇಕು. ಸಬ್ಜೆಕ್ಟ್, ವರ್ಬ್, ಆಬ್ಜೆಕ್ಟ್. ನಾನು ತುಂಬ ಗ್ರಾಮರ್ನ ಡೀಟೇಲಾಗಿ ಹೇಳಲ್ಲ, ನಿಮ್ಗೆ ಅರ್ಥ ಆಗೋ ಥರನೇ ಹೇಳ್ತೀನಿ. ಜಸ್ಟ್ ನೋಡಿ, ಸಬ್ಜೆಕ್ಟ್ ಅಂದರೆ ಕೆಲಸ ಮಾಡೋರು, ಅಲ್ಲೊಬ್ಬ ಪರ್ಸನ್ ಬರ್ಬೋದು ಅಥವಾ ಒಂದು ವಸ್ತು ಬರ್ಬೋದು. ವರ್ಬ್ ಅಂದರೆ ಕ್ರಿಯೆ, ಆ್ಯಕ್ಷನ್, ಏನು ನಡೀತಾ ಇದೆ ಅಂತ ಹೇಳೋ ಪದ. ಆಬ್ಜೆಕ್ಟ್ ಅಂದರೆ ಆ ಆ್ಯಕ್ಷನ್ ಯಾವ್ದ್ರ ಮೇಲೆ ನಡೀತಾ ಇದೆ. ಫಾರ್ ಎಕ್ಸಾಂಪಲ್, ಐ ಆಮ್ ಲರ್ನಿಂಗ್ ಗ್ರಾಮರ್. ನೋಡಿ, ಐ ಆಮ್ ಲರ್ನಿಂಗ್ ಗ್ರಾಮರ್. ಯಾರು ಮಾಡ್ತಾ ಇದ್ದಾರೆ, ಯಾರು ಕಲಿತಾ ಇದ್ದಾರೆ? ನಾನು. ಐ ಅನ್ನೋದು ಇಲ್ಲಿ ಸಬ್ಜೆಕ್ಟ್, ಲರ್ನಿಂಗ್ ಅನ್ನೋದು ಇಲ್ಲಿ ವರ್ಬ್, ಗ್ರಾಮರ್ ಅನ್ನೋದು ಆಬ್ಜೆಕ್ಟ್. ಅಂದರೆ ಸಬ್ಜೆಕ್ಟ್ ಯಾವುದ್ರ ಮೇಲೆ ಆ್ಯಕ್ಷನ್ ಮಾಡ್ತಾ ಇದ್ದಾನೆ ಅದೇ ಆಬ್ಜೆಕ್ಟ್. ಸೊ ಬೇಸಿಕ್ ಐಡಿಯಾ ಕೊಡ್ತಾ ಇದ್ದೀನಿ ನಾನು, ಡೀಟೇಲಾಗಿ ಇಲ್ಲಿ ಹೇಳ್ತಿಲ್ಲ. ಆ್ಯಂಡ್ ಆ್ಯಮ್ ಅನ್ನೋದು ಕೂಡ ವರ್ಬೇ ಅಲ್ವಾ? ಬಿ ಫಾರ್ಮ್ನ ಒಂದು ವರ್ಬ್. ಇಲ್ಲಿ 2 ವರ್ಬ್ಗಳಿದೆ, ಆ್ಯಮ್ ಅನ್ನೋದೊಂದು, ಲರ್ನಿಂಗ್ ಅನ್ನೋದು. ನಾನು ಐ ಆಮ್ನ ಒಂದೇ ಕಡೆ ಬರ್ದಿದ್ದೀನಿ. ಓಕೆ, ಇಷ್ಟು ಗೊತ್ತಾಯಿತು. ಲರ್ನಿಂಗ್ ಅನ್ನೋದು ಒಂದು ವರ್ಬ್ನ ತಗೊಂಡೆ ನಾನು, ರೈಟ್? ಬಟ್ ವರ್ಬ್ ಯಾವಾಗಲೂ ಇದೇ ಥರನೇ ಕಾಣಲ್ಲ. ಪ್ರತಿ ವರ್ಬ್, ನೀವು ಯಾವುದೇ ಆ್ಯಕ್ಷನ್ ವರ್ಬ್ ತಗೊಳ್ಳಿ, ಲರ್ನಿಂಗ್ ತಗೊಳ್ಳಿ, ಡ್ರಿಂಕಿಂಗ್ ತಗೊಳ್ಳಿ, ವಾಕಿಂಗ್, ಗೋಯಿಂಗ್, ರೈಟಿಂಗ್, ರೀಡಿಂಗ್, ಏನೇ ವರ್ಬ್ ತಗೊಳ್ಳಿ, ಅವುಗಳಿಗೂ 5 ಫಾರ್ಮ್ಸ್ ಇರುತ್ತೆ. ಸೊ ಇಂಗ್ಲೀಷ್ ಕಲಿತಾ ಇರೋರು ಎಲ್ಲರಿಗೂ ಇದರ ಐಡಿಯಾ ಇರುತ್ತೆ. ಇಲ್ಲಿ ನೋಡಿ, ರೈಟ್,
ಇದು ಬೇಸ್ ಫಾರ್ಮ್. ಬೇಸ್ ಫಾರ್ಮ್ ಅಂದರೆ ಮೂಲ ರೂಪ, ಅದರಲ್ಲೇನು ಚೇಂಜಸ್ ಆಗಿಲ್ಲ, ಅದ್ರಿ ಎಕ್ಸ್ಟ್ರಾ ಸ್ಪೆಲ್ಲಿಂಗ್ ಆ್ಯಡ್ ಆಗಿಲ್ಲ, ನಾವು ಯಾವುದೇ ಸ್ಪೆಲ್ಲಿಂಗ್ನ ಡ್ರಾಪ್ ಮಾಡಿಲ್ಲ. ಒರಿಜಿನಲ್ ಫಾರ್ಮ್ ರೈಟ್ ಬರೇ. ಇದಕ್ಕೆ ಇನ್ನೊಂದು ಫಾರ್ಮ್ ಇದೆ ಪಾಸ್ಟ್ ಟೆನ್ಸ್. ರೈಟ್ನ ಪಾಸ್ಟ್ನಲ್ಲಿ ಯೂಸ್ ಮಾಡಿದಾಗ ರೋಟ್ ಆಗುತ್ತೆ, ಬರ್ದೆ, ಬರ್ದ್ಲು, ಬರ್ದ ಅಂತ ಹೇಳುವಾಗ ಸ್ಪೆಲ್ಲಿಂಗ್ ಕೂಡ ಚೇಂಜ್ ಆಯಿತು. ಮುಂದಿನ ಕ್ಲಾಸ್ಗಳನ್ನ ನಾನು ಎಲ್ಲ ಹೇಳ್ಕೊಡ್ತೀನಿ. ಇದಕ್ಕೆ ಇನ್ನೊಂದು ಫಾರ್ಮ್ ಇದೆ ರಿಟರ್ನ್ ಅನ್ನೋದು. ರೈಟ್, ರೋಟ್, ರಿಟರ್ನ್, ಇದನ್ನ ಪಾಸ್ಟ್ ಪಾರ್ಟಿಸಿಪಲ್ ವರ್ಬ್ ಅಂತ ಕರಿತೀವಿ. ಲಿಸನ್, ನಾನು ನೆಕ್ಸ್ಟ್ ಕ್ಲಾಸ್ನಲ್ಲಿ ಯಾಕೆ ಕರೀತಾರೆ, ನಾವು ಹೇಗೆ ಕ್ರಿಯೇಟ್ ಮಾಡಬೇಕು ಅನ್ನೋದನ್ನ ಡೀಟೇಲ್ ಆಗಿ ಹೇಳ್ಕೊಡ್ತೀನಿ. ಜಸ್ಟ್ ಈಗ ತಿಳ್ಕೊಳ್ಳಿ, ಆಕ್ಷನ್ ವರ್ಬ್ನ ಇಷ್ಟು ರೀತಿ ನಾವು ಮಾಡ್ಬೋದು. ಇಷ್ಟೇ ಫಾರ್ಮ್ಸ್ ಇದೆಯಾ? ಇನ್ನೊಂದಿದೆ ನೋಡಿ, ರೈಟ್ಸ್. ಸೊ ರೈಟ್ ಅನ್ನೋ ವರ್ಬ್ಗೆ ಎಸ್ನ ಕೂಡ ಸೇರಿಸ್ಬೋದು, ಅಂದರೆ ಒಂದು ರೀತಿ ಪ್ಲೂರಲ್ ಮಾಡ್ದಂಗೆ. ವರ್ಬ್ನ ಕೂಡ ನಾವು ಪ್ಲೂರಲ್ ಮಾಡ್ತೀವಿ, ಅಂದರೆ ಎಸ್ನ ಸೇರಿಸೋದು, ಇ ಎಸ್ನ ಸೇರಿಸೋದು. ರೈಟ್, ಇದನ್ನ ಈ ಥರ ನೆನ್ಪಿಟ್ಕೊಳ್ಳಿ, ಎಸ್ ಫಾರ್ಮ್ ಅಂತ. ನಿಮ್ಗೆ ನೆನ್ಪಿಟ್ಕೊಳ್ಳೋಕೆ ಈಸಿ ಆಗಲಿ ಅಂತ ನಾನು ಈ ಥರ ಹೆಸರು ಕೊಡ್ತಾ ಇದ್ದೀನಿ. ಗ್ರಾಮ್ಯಾಟಿಕಲ್ ನೇಮ್ ಏನಾದರೂ ಇರಲಿ, ನೆನ್ಪಿಟ್ಕೊಳ್ಳಿ ಈ ಥರ ಎಸ್ ಫಾರ್ಮ್, ಯಾಕೆಂದರೆ ಎಸ್ ಬಂದಿದೆ ಅಲ್ಲಿ. ರೈಟಿಂಗ್ ಗೊತ್ತಿದಲ್ವಾ, ING ಫಾರ್ಮ್ ಅಂತ ನೆನ್ಪಿಟ್ಕೊಳ್ಳಿ ಇದನ್ನು ಈಗ ಸದ್ಯಕ್ಕೆ. ಸೊ ನೋಡಿ, ಒಂದು ಆ್ಯಕ್ಷನ್ ವರ್ಬ್ ಎಷ್ಟು ಫಾರ್ಮ್ನಲ್ಲಿದೆ? ರೈಟ್, ರೋಟ್, ರಿಟರ್ನ್, ರೈಟ್ಸ್, ರೈಟಿಂಗ್. ಅದೇ ಥರ ಈಟ್, ಏಟ್, ಈಟನ್, ಈಟ್ಸ್, ಈಟಿಂಗ್. ಪ್ರತಿ ಒಬ್ಬಗೂ ಇಷ್ಟು ಫಾರ್ಮ್ಸ್ ಇರುತ್ತೆ. ಅಷ್ಟು ಫಾರ್ಮ್ಸ್ಗಳನ್ನ ನಾವು ಬೇರೆ ಬೇರೆ ಟೆನ್ಸ್ಗಳಲ್ಲಿ ಯೂಸ್ ಮಾಡ್ತೀವಿ. ಸಬ್ಜೆಕ್ಟ್ ಚೇಂಜ್ ಆದರೆ ಯೂಸ್ ಮಾಡ್ತೀವಿ, ಬೇರೆ ಬೇರೆ ಸಬ್ಜೆಕ್ಟ್ಗಳಿಗೆ ಸೂಟ್ ಆಗೋ ಥರ ಯೂಸ್ ಮಾಡ್ತೀವಿ. ಅದನ್ನೆಲ್ಲ ನಾನು ಕಲಿಸ್ಕೊಡ್ತೀನಿ ನಿಮಗೆ ಮುಂದಕ್ಕೆ. ಯಾಕೆ ಇಷ್ಟು ಫಾರ್ಮ್ಸ್ ಇದೆ? ಕನ್ನಡದಲ್ಲಿ ಮಾತ್ರ ಬರೀ ಒಂದಿರುತ್ತೆ, ಎರಡಿರುತ್ತೆ ಅಷ್ಟೇ. ಬಟ್ ಯಾಕೆ ಇಂಗ್ಲೀಷ್ನಲ್ಲಿ ಇಷ್ಟೊಂದು ಫಾರ್ಮ್ಸ್ ಇದೆ ಬರೀ ವರ್ಬ್ಗೆ ಅಂದರೆ, ಇಟ್ಸ್ ಆಲ್ ಅಬೌಟ್ ಟೈಮ್. ಒಂದು ಕೆಲಸ ಯಾವಾಗ ನಡೀತು, ಟೈಮ್ನ ಪರ್ಸ್ಪೆಕ್ಟಿವ್ ಇಂದ ನೋಡೋವಾಗ ವರ್ಬ್ನ ಫಾರ್ಮ್ ಚೇಂಜ್ ಆಗುತ್ತೆ. ಅದಕ್ಕೋಸ್ಕರ ಅಷ್ಟು ಫಾರ್ಮ್ಸ್ ಇದೆ ವರ್ಬ್ಗೆ. ರೈಟ್, ಟೈಮ್ನ ಪರ್ಸ್ಪೆಕ್ಟಿವ್ ಇಂದ ಅಂದರೆ ಅರ್ಥ ಯಾವಾಗ ನಡೆಯುತ್ತೆ, ಅದು ಯಾವಾಗ ನಡೀತು, ನಡೀತಾ ಇದೆಯಾ, ನಡೆದು ಎಷ್ಟೊತ್ತಾಯಿತು, ಯಾವುದ್ರ ಹಿಂದೆ ನಡೀತು, ಈ ಥರ ಟೈಮ್ನ ಪರ್ಸ್ಪೆಕ್ಟಿವ್ ಇಂದ, ಅದರ ದೃಷ್ಟಿಯಿಂದ ನಾವು ನೋಡಿದಾಗ ವರ್ಬ್ಗಳ ಫಾರ್ಮ್ ಚೇಂಜ್ ಆಗುತ್ತೆ ಇಂಗ್ಲೀಷ್ನಲ್ಲಿ. ನಾವು ಅದನ್ನೆಲ್ಲ ಕಲಿಬೇಕು, ಅದನ್ನು ಆಸ್ ಇಟ್ ಈಸೇ ಯೂಸ್ ಮಾಡಬೇಕು, ಆಗಲೇ ನೀವು ಕರೆಕ್ಟ್ ಇಂಗ್ಲೀಷ್ ಕಲಿತೀರಾ. ರೈಟ್, ಅದನ್ನು ನಾನು ಹೇಳ್ಕೊಡ್ತೀನಿ ನಮ್ಮ ಮುಂದಕ್ಕೆ. ಗೊತ್ತಾಯ್ತಲ್ಲ ಬೇಸಿಕ್ ಸ್ಟ್ರಕ್ಚರ್? ಸಬ್ಜೆಕ್ಟ್, ವರ್ಬ್, ಆಬ್ಜೆಕ್ಟ್. ವರ್ಬಲ್ಲಿ ಏನೇನು ಹಾಕ್ಬೋದು ಅಂತ ಗೊತ್ತಾಯ್ತು ನಿಮ್ಗೆ. ಈಗ ಸಬ್ಜೆಕ್ಟ್ನಲ್ಲಿ ಏನು ಹಾಕ್ತೀವಿ? ಒಂದು ಸೆಂಟೆನ್ಸ್ನಲ್ಲಿ ನಾವು ಯಾರ ಬಗ್ಗೆ ಮಾತಾಡ್ತಿದ್ದೀವೋ ಅವರು ಸಬ್ಜೆಕ್ಟ್ ಆಗಿರ್ತಾರೆ. ವಸ್ತು ಆಗಿರ್ಬೋದು, ಅಂದರೆ ನಾವು ಹಾಕ್ಬೋದಲ್ವಾ ನಾವು. ಇದರಲ್ಲಿ ಯಾವುದನ್ನಾದ್ರೂ ನೀವು ಯೂಸ್ ಮಾಡ್ಬೋದು ಈ ಜಾಗದಲ್ಲಿ. ಮತ್ತು ಆಬ್ಜೆಕ್ಟ್ನಲ್ಲಿ ಏನು ಬರುತ್ತೆ? ಇವೇ ನೌನ್ಗಳು ಬೇಕಿದ್ರೆ ಅಲ್ಲೂ ಬರುತ್ತೆ. ರೈಟ್, ನೌನ್ ಇಲ್ಲೂ ಹಾಕ್ಬೋದು, ನೌನ್ ಆಬ್ಜೆಕ್ಟ್ ಜಾಗದಲ್ಲೂ ಹಾಕ್ತೀವಿ. ಮತ್ತೇನು ಹಾಕ್ಬೋದು? ಕಂಪೌಂಡ್ ನೌನ್ಸ್ ಕೂಡ ಹಾಕ್ಬೋದು. ಕಂಪೌಂಡ್ ಅಂದ್ರೇನು? ನೌನಲ್ಲಿ 2-3 ವರ್ಡ್ಸ್ ಇದ್ರೆ ಅದನ್ನು ಕಂಪೌಂಡ್ ನೌನ್ಸ್ ಅಂತೀವಿ. ರೈಟ್, ಮಲ್ಟಿಪಲ್ ವರ್ಡ್ಸ್ ಇರೋ ನೌನ್ಗಳು ನೋಡಿ ಇವೆಲ್ಲ. ನಾನು ನಿಮಗೆ ಬೇಸಿಕ್ ಇಂಗ್ಲೀಷ್ನಲ್ಲಿ ಇದನ್ನೆಲ್ಲ ಡೀಟೇಲಾಗಿ ಹೇಳ್ಕೊಡ್ತೀನಲ್ವ. ಆಬ್ಜೆಕ್ಟ್ ಜಾಗದಲ್ಲೂ ಕಂಪೌಂಡ್ ನೌನ್ಸ್ ಬರುತ್ತೆ. ರೈಟ್, ಅದ್ರ ಮೇಲೂ ಕೆಲಸ ನಡೀಬೋದಲ್ವಾ. ಐ ಸಾ ಅ ಬ್ಲ್ಯಾಕ್ ಕ್ಯಾಟ್. ಐ ಸಾ ಅ ಬ್ಲ್ಯಾಕ್ ಕ್ಯಾಟ್. ಯಾಕೆಂದರೆ ತುಂಬ ಜನ ಸ್ಟೂಡೆಂಟ್ಸ್ಗೆ ಸಬ್ಜೆಕ್ಟ್ ವರ್ಬ್ ಆಬ್ಜೆಕ್ಟ್ ಅನ್ನೋದು ಎಲ್ಲರೂ ಹೇಳ್ಕೊಡ್ತಾರೆ. ಆ ಜಾಗದಲ್ಲಿ ಏನೇನು ಹಾಕಬೇಕು ಅನ್ನೋದು ಕನ್ಫ್ಯೂಸ್ ಆಗ್ತಿರ್ತಾರೆ. ಅದಕ್ಕೆ ನಾನು ನಿಮ್ಗೆ ರಫ್ ಐಡಿಯಾ ಕೊಡ್ತಾ ಇದ್ದೀನಿ. ಮತ್ತೇನು ಹಾಕ್ಬೋದು? ಪ್ರೊನೌನ್ಗಳನ್ನ ಕೂಡ ಇಲ್ಲಿ ಹಾಕ್ಬೋದು ನೀವು. ಪ್ರೊನೌನ್ಗಳಂದರೆ ಇವು ಬೇಸಿಕ್ ಇಂಗ್ಲೀಷ್ನಲ್ಲಿ ಡೀಟೇಲಾಗಿ ನಾನು ಹೇಳ್ಕೊಟ್ಟಿದ್ದೀನಿ. ಆ್ಯಂಡ್ ಇದೇ ಥರ ಪ್ರೊನೌನ್ಗಳು ಇಲ್ಲೂ ಬರುತ್ತೆ. ಇಲ್ಲೂ ಪ್ರೊನೌನ್ಸ್ನ ನಾನು ಹಾಕ್ತೀವಿ. ಬಟ್ ಹುಷಾರಾಗಿರಿ, ಇಲ್ಲಿ ಆಬ್ಜೆಕ್ಟ್ ಜಾಗದಲ್ಲಿ ಹಾಕೋ ಪ್ರೊನೌನ್ಸ್ನ ಹಾಕ್ತೀವಿ. ಸಬ್ಜೆಕ್ಟ್ ಪ್ರೊನೌನ್ಸ್, ಆಬ್ಜೆಕ್ಟ್ ಪ್ರೊನೌನ್. ಐ ಅನ್ನೋದು ಸಬ್ಜೆಕ್ಟ್ ಪ್ರೊನೌನ್, ಮೀ ಅನ್ನೋದು ಆಬ್ಜೆಕ್ಟ್ ಪ್ರೊನೌನ್. ರೈಟ್, ಹಿ, ಹಿಮ್, ಶಿ, ಹರ್, ವಿ, ಅಸ್. ಬೇಸಿಕ್ ಇಂಗ್ಲೀಷ್ನಲ್ಲಿ ನಾನು ಹೇಳ್ಕೊಟ್ಟಿದ್ದೀನಿ ಇದನ್ನೆಲ್ಲ. ಇದು ರಫ್ ಐಡಿಯಾ ನಾನು ಕೊಟ್ಟೆ ನಿಮ್ಗೆ ಈಗ ಅಷ್ಟೇ. ಮುಂದಕ್ಕೆ ನೀವೆಲ್ಲ ಕಲಿತೀರ. ಸೊ ಈಗ ನಾನು ವರ್ಬ್ಸ್ನ ತೋರಿಸ್ತೀನಿ, ಪ್ರೊನೌನ್ಸ್ ಕೂಡ ಮಾಡ್ತೀನಿ. ಸೊ ಯಾರ್ಯಾರಿಗೆ ವರ್ಬ್ಗಳು ಕಷ್ಟ ಆಗುತ್ತೆ, ವರ್ಬ್ಗಳು ಗೊತ್ತೇ ಇಲ್ಲ ಅಂಥವ್ರು ನೀವೇನು ಮಾಡ್ತೀರಾ, ನಾನು ಹೇಳಿದ ಮೇಲೆ ನೀವು ಕೂಡ ರಿಪೀಟ್ ಮಾಡಿ ಕನ್ನಡ ಮೀನಿಂಗ್ಸ್ನ ಓದ್ಕೊಳ್ಳಿ. ರೈಟ್, ಸೊ ನಾನು ಫಾಲೋ ಮಾಡಿ ನಾನು ಹೇಳೋವಾಗ. ಅವೇಕ್, ಬಿ, ಬೀಟ್. ಸೊ ಬೀಟ್ಗೆ 2 ಮೀನಿಂಗ್ ಇದೆ. ನಾ 2 ಮೀನಿಂಗ್ನ ನಂಬರ್ನಲ್ಲಿ ಕೊಟ್ಟಿದ್ದೀನಿ ನಿಮಗೆ. ರೈಟ್, ಸೊ ಇದರ ಪಾಸ್ಟ್ ಫಾರ್ಮ್ ಏನು, ಪಾಸ್ಟ್ ಪಾರ್ಟಿಸಿಪಲ್ ಏನು, ಇದ್ರ ಸ್ಪೆಲ್ಲಿಂಗ್ ಏನಾಗುತ್ತೆ, ನಾನು ನೆಕ್ಸ್ಟ್ ಕ್ಲಾಸ್ನಲ್ಲಿ ಡೀಟೇಲಾಗಿ ಹೇಳ್ತೀನಿ ಅದನ್ನು. ಸೊ ನಿಮಗೆ ತುಂಬ ಇಂಪಾರ್ಟೆಂಟ್ ಆಗೋ ವರ್ಬ್ಗಳನ್ನ ನಾನು ಕಲಿಸ್ತಾ ಇದ್ದೀನಿ. ನನ್ನ ಜೊತೆಗೇನೆ ಓದಿ ಇವುಗಳ ಮೀನಿಂಗ್ ತಿಳ್ಕೊಳ್ಳಿ, ತುಂಬ ಇಂಪಾರ್ಟೆಂಟ್. ಇವು ಮೀನಿಂಗ್ ಕಲಿತ್ರೆ ಮಾತ್ರ ನಿಮಗೆ ಮುಂದೆ ಯೂಸ್ ಮಾಡೋಕ್ಕೆ ಈಸಿ ಆಗುತ್ತಲ್ವಾ. ಬಿಕಮ್, ಬಿಗಿನ್, ಬೆಂಡ್, ಬೈಟ್, ಬ್ಲೀಡ್, ಬ್ಲೋ. ಮತ್ತೆ 2 ಮೀನಿಂಗ್ ಇದೆ ನೋಡಿ ಇದಕ್ಕೆ. ಸೇಮ್ ವರ್ಡ್ಗೆ 2 ಮೀನಿಂಗ್ ಇರುತ್ತೆ. ಅವುಗಳನ್ನ ಆ ಸಿಚುವೇಶನ್ ಯೂಸ್ ಮಾಡಿದಾಗ ಅದಕ್ಕೆ ಆ ಮೀನಿಂಗ್ ಬರುತ್ತೆ. ಬ್ರೇಕ್. ರೈಟ್, ನಾನು ಹೇಳಿದ ಮೇಲೆ ನೀವು ಪ್ರೊನೌನ್ಸ್ ಮಾಡಿ, ಯಾರಿಗೆ ಕಷ್ಟ ಆಗುತ್ತೆ ಅವರೆಲ್ಲರೂ. ಆ್ಯಂಡ್ ಈ ವಿಡಿಯೋ ಮುಗಿದ್ಮೇಲೆ ಈ ಎಲ್ಲ ಲಿಸ್ಟ್ನ ಬುಕ್ನಲ್ಲಿ ಬರ್ಕೊಳ್ಳಿ ಆ್ಯಂಡ್ ಅದನ್ನು ಪದೇ ಪದೇ ಓದ್ತಾ ಇರಿ. ಎಲ್ಲದನ್ನು ನೀವು ನೆನ್ಪಿಟ್ಕೋಬೇಕು. ಸ್ಪೆಲ್ಲಿಂಗ್ ನೆನ್ಪಿಟ್ಕೋಬೇಕು, ಪ್ರೊನೌನ್ಸಿಯೇಷನ್ ನಾನು ಹೇಳ್ಕೊಡ್ತಾ ಇದ್ದೀನಿ. ಪ್ರೊನೌನ್ಸಿಯೇಷನ್ನ ಕೂಡ ನೀವು ಆಮೇಲೆ ಬರ್ಕೊಳ್ಳಿ, ಮೀನಿಂಗ್ಸ್ನ ಕೂಡ ಓದಿ ಮೆಮೊರೈಸ್ ಮಾಡ್ಕೊಳ್ಳಿ. ಇದನ್ನು ನೀವು ಕಲ್ತು ಬಿಡಿ ಇವತ್ತು. ನಾನು ಇವತ್ತು ತೋರಿಸೋ ಎಲ್ಲ ವರ್ಬ್ಸ್ಗಳನ್ನ ನೀವು ಕಲ್ತು ಬಿಡ್ಬೇಕು ಇವತ್ತು. ಬ್ರಿಂಗ್, ಬಿಲ್ಡ್, ಬರ್ನ್, ಬೈ,
catch, choose, come, cost, cut, deal, dig, do, draw, dream, drink, drive, fall, feed, feel, fight, eat, find, fly, forget, freeze, get, give, go, grow, hang, ನೋಡಿ ಇಲ್ಲಿ ಹ್ಯಾಂಗ್ ಅನ್ನೋದು 2 ವರ್ಡ್ಸ್ ಇದೆ, 2 ಮೀನಿಂಗ್ ಇದೆ ಅದಕ್ಕೆ, ನೋಡ್ಕೊಳ್ಳಿ. ಹ್ಯಾವ್, ಹಿಯರ್, ಹೈಡ್, ಹಿಟ್, ಹೋಲ್ಡ್, ಹರ್ಟ್, ಕೀಪ್, ನೋ, ಲೇ. ನಿಧಾನಕ್ಕೆ ಓದ್ಕೊಳ್ಳಿ ಮೀನಿಂಗ್. ಲೈ, ಲೈಗೆ ಇನ್ನೊಂದು ಮೀನಿಂಗ್ ಕೂಡ ಇದೆ, ಇಲ್ಲಿ ನೋಡಿ. ಲೇ, ಲೈ ನೋಡ್ಕೊಳ್ಳಿ. ಲೀಡ್, ಲರ್ನ್, ಲೀವ್, ಲೆಟ್, ಲೈಟ್, ಲೂಸ್. ನೋಡಿ, ಲೂಸ್ ಅಂದರೆ ಕಳ್ಕೊಳ್ಳೋದು, ದುಡ್ಡು ಕಳ್ಕೊಳ್ಳೋದು, ಬ್ಯಾಗ್ ಕಳ್ಕೊಳ್ಳೋದು, ಆಪರ್ಚುನಿಟಿನ ಕಳ್ಕೊಳ್ಳೋದು, ಲೂಸ್ ಅಂತೀವಿ. ನೋಡಿ ಸ್ಪೆಲ್ಲಿಂಗ್ ನೋಡಿ, LOSE. ಇದನ್ನ ಲಾಸ್ ಅನ್ಬಾರ್ದು, ತುಂಬ ಜನ ಲಾಸ್ ಅಂತ ಹೋಗ್ತಾರೆ, ಅಲ್ಲ ಲೂಸ್ ಅನ್ಬೇಕು. ರೈಟ್, ಕಳೆದೋಗೋದು. ಒಂದು ಮ್ಯಾಚ್ ಸೋತಿದ್ದಾರೆ ಅನ್ನೋ ಹೋಗ್ಲಿ ಯೂಸ್ ಮಾಡ್ತಾರೆ, ಲೂಸ್, ವಿ ಲಾಸ್ಟ್ ದ ಮ್ಯಾಚ್. ರೈಟ್. ಮೇಕ್, ಮೀನ್, ಮೀಟ್, ಪೇ, ಪ್ರೂವ್, ಪುಟ್. ನೋಡಿ, ಪುಟ್ ಅಂದರೆ ಜಸ್ಟ್ ಇಡು, ಅಲ್ಲಿಡು, ಇಲ್ಲಿಡು, ಟೇಬಲ್ ಮೇಲಿಡು, ಒಳಗಿಡು, ಅಷ್ಟೇ. ಪುಟ್ ಅಂದರೆ ಅಷ್ಟೇ ಮೀನಿಂಗ್, ಕೆಳಗಿಡು, ಮೇಲಿಡು. ಕೀಪ್ ಅಂದರೆ ಇಟ್ಕೊಳ್ಳೋದು, ಇಟ್ಕೊಳ್ಳೋದನ್ನ ಕಂಟಿನ್ಯೂ ಮಾಡೋದು. ಅಂದ್ರೇನು? ಇದನ್ನ ನಿನ್ನ ಹತ್ರನೇ ಇಟ್ಕೋ, ಕೀಪ್ ಇಟ್ ವಿತ್ ಯು. ರೈಟ್. ಕಂಟಿನ್ಯೂ ಆಗಿ ಇಟ್ಕೊಳ್ಳೋದನ್ನ, ಪೊಸೆಷನ್ನ ಕಂಟಿನ್ಯೂ ಮಾಡೋದನ್ನ ಕೀಪ್ ಅಂತೀವಿ. ರೈಟ್. ನಾನು ಹೇಳಿದ ತಲೆಯಲ್ಲಿ ಇಟ್ಕೋ, ಕೀಪ್. ರೈಟ್. ಇದನ್ನ ನನ್ನ ಹತ್ರನೇ ಇಟ್ಕೊತೀನಿ, ಕೀಪ್. ನಾನು ಇದನ್ನು ಯಾವಾಗಲೂ ಅಲ್ಲೇ ಇಟ್ಟಿರ್ತೀನಿ, ಕೀಪ್. ಪುಟ್ ಅಂದರೆ ಹೇಳಿದ್ನಲ್ಲ, ಜಸ್ಟ್ ಒಂದು ಆ್ಯಕ್ಷನ್ ಅಷ್ಟೇ, ಆ ಟೈಮ್ನಲ್ಲಿ ಮಾಡೋ ಆ್ಯಕ್ಷನ್. ಅಲ್ಲಿಡು, ಇಲ್ಲಿಡು, ಮೇಲಿಡು, ಕೆಳಗಿಡು, ಪುಟ್, ಅಷ್ಟೇ ಅಷ್ಟೇ ಡಿಫ್ರೆನ್ಸ್. ಸೊ ನೋಡಿ, ಈ ಥರ ನಾನು ನಿಮಗೆ ಟಿಪ್ಸ್ನ, ಟ್ರಿಕ್ಸ್ನ, ಡಿಫ್ರೆನ್ಸ್ಗಳನ್ನ, ರೂಲ್ಸ್ನ ಹೇಳ್ತಾ ಇರ್ತೀನಿ. ಕ್ಲಾಸ್ನ ಮಧ್ಯದಲ್ಲಿ ಹೇಳ್ತಾ ಇರ್ತೀನಿ. ಆದ್ದರಿಂದ ನೀವೇನು ಮಾಡಬೇಕು, ವಿಡಿಯೋ ಎಂಡ್ವರೆಗೂ ನೋಡಬೇಕು. ಈ ಥರ ಪಾಯಿಂಟ್ಗಳನ್ನ ನೀವು ಮಿಸ್ ಆಗಬಾರ್ದು. ರೈಟ್. ನಾನು ಪ್ರತಿ ಕ್ಲಾಸಲ್ಲಿ ಏನಾದರೂ ಒಂದು ಹೊಸ ವಿಷಯ ಹೇಳಿರ್ತೀನಿ. ಈ ಕ್ಲಾಸ್ನಲ್ಲಿ ಹೇಳೋದು ನನಗೆಲ್ಲ ಗೊತ್ತಿದೆ ಅಂತ ನೀವು ಅಂದ್ಕೊಂಡ್ರು ಈ ಥರ ಯಾವುದಾದ್ರೂ ಒಂದು ಹೊಸ ಪಾಯಿಂಟ್ ನೀವು ಕಲಿಬಹುದು. ರೈಟ್. ಅದು ನಿಮಗೆ ತುಂಬ ಹೆಲ್ಪ್ ಆಗ್ಬೋದು ಯಾವತ್ತಾದ್ರೂ ಮುಂದೆ. ಆದ್ದರಿಂದ ನೀವು ಸ್ಕಿಪ್ ಮಾಡಬಾರ್ದು, ಎಂಡ್ವರೆಗೂ ನೋಡ್ಬೇಕು ಪ್ರತಿ ಕ್ಲಾಸ್ನ. ರೀಡ್, ರೈಡ್, ರಿಂಗ್, ರೈಸ್, ರನ್, ಸೇ, ಸಿ, ಸೆಲ್, ಸೆಂಡ್, shake, shine, shoot, show, shut, sing, sit, sleep, smell, speak, spend, stand, steal, stick, stink, swear, swim, take, teach, tear, tell, think, throw, understand, wear, win. Right?
ಇಷ್ಟು ತುಂಬ ಯೂಸ್ಫುಲ್ ಆಗುವಂಥ ತುಂಬ ಕಾಮನ್ ಆಗಿ ಯೂಸ್ ಮಾಡುವಂಥ ವರ್ಬ್ಗಳು, ಇದರ ಪಾಸ್ಟೆನ್ಸ್ ಕಲಿಬೇಕು, ಪಾಸ್ಟ್ ಪಾರ್ಟಿಸಿಪಲ್ ಕಲಿಬೇಕು, ಅದನ್ನೆಲ್ಲ ನಾನು ಡೀಟೇಲಾಗಿ ಹೇಳ್ಕೊಡ್ತೀನಿ. ಸೊ ನೀವೇನು ಮಾಡಬೇಕು, ಎಲ್ಲದರ ಲಿಸ್ಟ್ ಮಾಡಿಕೊಂಡು ಜೋರಾಗಿ ಓದಿ ಪ್ರಾಕ್ಟೀಸ್ ಮಾಡಿ. ಇದರ ಸ್ಪೆಲ್ಲಿಂಗ್ ಬರಬೇಕು, ಇದರ ಮೀನಿಂಗ್ ಗೊತ್ತಿರಬೇಕು ನಿಮಗೆ. ಸೊ ಇವತ್ತು ಕೂತ್ಕೊಂಡು ಚೆನ್ನಾಗಿ ಪ್ರಾಕ್ಟೀಸ್ ಮಾಡಿ. ಆ್ಯಂಡ್ ಇನ್ನೂ ಕ್ಲಾಸ್ ಎಂಡ್ ಆಗಿಲ್ಲ, ಇದನ್ನೇ ನಾನು ಕಂಟಿನ್ಯೂ ಮಾಡ್ತೀನಿ. ಆ್ಯಂಡ್ ನಾನು ಹೇಳಿದ್ನಲ್ಲ, ಇವತ್ತಿನ ನೀವು ಮುಂದೆ ಬರೋ 7-8 ಕ್ಲಾಸಸ್ ಅಂತೂ ಮಿಸ್ ಮಾಡಲೇಬಾರ್ದು. ತುಂಬ ಫೌಂಡೇಶನ್ ಕ್ಲಾಸ್, ಅದು ಬೇಸಿಕ್ ಡೀಟೇಲ್ಸ್ನ ನಾನು ಹೇಳ್ಕೊಡ್ತೀನಿ. ರೈಟ್, ನಾನು ಹೇಳಿರೋ ಥರ ಪ್ರಾಕ್ಟೀಸ್ ಮಾಡಿ. ನೀವು ಬೇಕಿದ್ರೆ ಇದನ್ನು ನಿಮ್ಮ ಫೋನ್ ರೆಕಾರ್ಡರ್ನಲ್ಲಿ ರೆಕಾರ್ಡ್ ಮಾಡಿಟ್ಕೊಳ್ಳಿ, ಕೇಳ್ತಾ ಇರಿ, ನೀವು ಯಾವತ್ತೂ ಮರ್ತೋಗೋದಿಲ್ಲ. ಸೊ ಈ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಎಲ್ಲರಿಗೂ ಶೇರ್ ಮಾಡಿ. ಥ್ಯಾಂಕ್ ಯು.